ನಿಮಗೆಲ್ಲ ಭಸ್ಮಾಸುರ ಬಗ್ಗೆ ಗೊತ್ತೇ ಇರುತ್ತೆ. ಭಸ್ಮಾಸುರ ಏನು ಮಾಡಿದ್ರಪ್ಪ ಅಂದರೆ ತಪಸ್ ಮಾಡಿ 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 ದೇವರಿಗೆ ಟೆನ್ಷನ್ ಆಗ್ಬಿಡುತ್ತಂತೆ. ದೇವ್ರ ಕೆಳಗಡೆ ಬಂದು ಕೇಳಿದ್ರಂತೆ ಇವನ ಹತ್ರ, ಏನಪ್ಪ ಬೇಕು ನಿನಗೆ ಅಂತ. ಅದಕ್ಕೆ ಭಸ್ಮಾಸುರ ಹೇಳಿದಂತೆ, ಯಾರ ತಲೆ ಮೇಲೆ ನಾನು ಕೈ ಇಡ್ತೀನಿ ಅವರೆಲ್ಲ ಭಸ್ಮ ಆಗ್ಬಿಡ್ಬೇಕು, ಆ ಥರ ಒಂದು ವರ ಕೊಡು ಅಂತ ಕೇಳಿದ್ರಂತೆ. ಅದಕ್ಕೆ ದೇವರು ತಥಾಸ್ತು ನೋ ಪ್ರಾಬ್ಲಮ್ ಅಂತ ಕೊಟ್ಬಿಟ್ರಂತೆ. ಕೊಟ್ಟಿದ್ದ ತಕ್ಷಣ ದಡ ಅಂತ ಶಿವ ಇರ್ತಾರಲ್ಲ ಅವ್ರನ್ನೇ ಅಟ್ಟಾಡಿಸ್ಕೊಂಡು ಹೋಗಿ ಇವನು ಭಸ್ಮ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಂತೆ. ಶಿವ ಟೆನ್ಷನ್ ಆಗಿ ವಿಷ್ಣು ಹತ್ರ ಹೋದ್ರಂತೆ. ವಿಷ್ಣು ಹತ್ರ ಹೋಗಿ ಈ ಥರ ಎಲ್ಲ ಮಾಡ್ತಿದ್ದ ನೋಡಿ ಇವನು ಅಂತ ಕಂಪ್ಲೇಂಟ್ ಮಾಡಿದ್ರಂತೆ. ಕಂಪ್ಲೇಂಟ್ ಮಾಡಿದ್ಮೇಲೆ ವಿಷ್ಣು ಇರ್ತಾರಲ್ಲ ಅವರು ಒಂದು ಮೋಹಿನಿನ ಕಳಿಸಿದ್ರಂತೆ ಭಸ್ಮಾಸುರ ಹತ್ರ. ಕಳಿಸ್ಬಿಟ್ಟು ಮೋಹಿನಿ ಬಂದಿದ ತಕ್ಷಣ ಇವನು ಸಖತ್ತಾಗವಳೆ, ಇವನ್ನ ಮದುವೆ ಆಗಬೇಕು ಅಂತ ಪ್ರಪೋಸ್ ಮಾಡಿದಂತೆ. ಪ್ರಪೋಸ್ ಮಾಡಿದ ತಕ್ಷಣ ಮೋಹಿನಿ ನೀನು ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸ್ ಮಾಡಿದ್ರೆ ಮಾತ್ರ ನಾನು ನಿನ್ನ ಜೊತೆ ಮದುವೆ ಆಗೋದು, ಬೇರೆ ಎಲ್ಲ ಮಾಡೋದು ಅಂತ ಹೇಳಿದ್ಲಂತೆ. ಹೇಳಿದ ತಕ್ಷಣ ಇವನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂತೆ. ಮೋಹಿನಿ ಪ್ಲ್ಯಾನ್ ಮಾಡಿ ಭಸ್ಮಾಸುರ ತಲೆ ಮೇಲೆ ಕೈ ಇಡೋ ಥರ ಮಾಡಿ ಭಸ್ಮಾಸುರನ ಭಸ್ಮ ಅಲ್ಲೇ ಮಾಡ್ಬಿಟ್ಲಂತೆ. ಭಸ್ಮ ಆಗ್ಬಿಟ್ನಂತೆ ಅವನು. ನಾನು ಕೇಳಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ನೀನು ಭಸ್ಮಾಸುರಕ್ಕಿಂತ ಸ್ಟ್ರಾಂಗಾ, ಹುಡುಗಿಂತ ಹೋಗ್ತೀಯ ಮಚ್ಚ? ಸ್ಟ್ರಾಂಗಾ? ನೋಡಪ್ಪ ಏನು ಮಾಡ್ತೀಯ?